ಇದ್ದಾಗ ಅದು ಭೂಮಿ ಒಳಗೆ ಹೋಗ್ತದೆ, ಅಲ್ಲಿ ಮುಗೀತು ಅನ್ನುವಂಥದ್ದು. ಅದರಿಂದ ಪಾಪ ಅವ್ರು ಹಾರ್ಟ್ ಅಟ್ಯಾಕ್ ಆಗ್ತದೆ. ಆನಂತರ ಅದು 16 ವರ್ಷಗಳು ಕಳೆದು ಹೋದ್ವು. ಈಗ ಈ ಎಲ್ಲ ನೆಲೆಯಲ್ಲೇ ಜನ ಅವರನ್ನು ಭಾಳ ಪ್ರೀತಿಸ್ತಾ ಬಂದದ್ದು. ಒಂದು ನಾಗರಹೊಳೆಯಿಂದ ಮೇಲೆದ್ದಿದ್ದು ಪೂರ್ತಿಯಾಗಿ ಕೊನೆಗೆ ಬಂದಂಥ ಫಿಲ್ಮ್ ಆಪ್ತರಕ್ಷಕ. ಅದರ ನಂತರ ಬಂದು ಬಳ್ಳಾರಿ ನಾಗ. ಎರಡು ನಾಗದ ಹೆಸರುಗಳು ಇರುವುದರಿಂದಾಗ ಈ ನಾಗ ಕೊನೆಗೆ ಅವ್ರ ಬದುಕಿನಲ್ಲೇ ಏನೋ ಆಟ ಆಡಿತ ಅನ್ನುವಂಥ ಪ್ರಶ್ನೆಗಳು ಕೇಳಿ ಬರ್ತಾ ಇದ್ದಾವೆ. ಅದೇನೂ ಇರಲಿ, ವಿಷ್ಣುವರ್ಧನ್ರವರ ಅವರಿಗಾಗಿ ಈ ಸಮಾಧಿಯನ್ನು ಕಿತ್ತು ಹಾಕಿದ್ದು ಅವರ ಅಭಿಮಾನಿಗಳಿಗೆ ಮಾತ್ರ ದೊಡ್ಡ ಶಾಕ್ ಆಗ್ಯದ. ಏನಪ್ಪ ಇದು ನಮಗೆ ಬೇಕೇ ಬೇಕು ಅನ್ನೋಂಥ ಹಟ್ಟಿಗೆ ನಿಂತಂಥ ಪರಿಸ್ಥಿತಿ ಆಗ್ಯದ. ಇದು ಇನ್ನೂ ದಿನದಿಂದ ದಿನಕ್ಕೆ ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಅಭಿಮಾನಿಗಳ ಒತ್ತಾಸೆಯಿಂದ ಇದು ಅಲ್ಲೆಲ್ಲ ಊರಲ್ಲೂ ಮತ್ತೆ ಸ್ಮಾರಕ ಆಗ್ಬೋದು. ಬಟ್ ಅದು ಜಾಗದಲ್ಲಿ ಅದರ ಪಾಲ್ಕೊಂಚಿ ಪಡ್ತೀವಿ ಅಂತೇಳಿ ಅವರೆಲ್ಲ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ನಮ್ಮ ವಿಷ್ಣುವರ್ಧನ್ರ ಈ ಸಮಾಧಿ ಜಾಗ ಇವತ್ತು ಒಂದು ಮತ್ತು ವಿವಾದ ಸ್ಥಳ ಆಗೋ ಜೊತೆಗೆ ಒಂದು ಸಂಘರ್ಷಕ್ಕೆ ಹಾದಿ ಆಗ್ತದನ ಅನ್ನುವಂಥದ್ದು. ಏನಾಗ್ತದೆ ನೋಡೋಣ, ಅದು ಏನೂ ಆಗಲಿ. ಆದರೆ ವಿಷ್ಣುವರ್ಧನರ ಕೊನೆಯ ಒಂದು ಏನಪ್ಪ ಜಾಗ ಅದು ಏನು ಅಲ್ಲಿ ಅಂತ್ಯಕ್ರಿಯೆ ಆಗಿತ್ತು, ಅಲ್ಲಿ ಸಮಾಧಿ ಜಾಗದಲ್ಲಿ ಸ್ಮಾರಕ ಆಗೋದು ಇದು ಎಲ್ಲ ದೃಷ್ಟಿಯಿಂದ ಯೋಗ್ಯ. ಜೊತೆಗೆ ಅಭಿಮಾನಿಗಳ ಒಂದು ಬೇಡಿಕೆ. ಏನು ಸಿದ್ದರಾಮಯ್ಯ ಯಾವ ರೀತಿ ತೆಗೆದುಕೊಳ್ತಾರೆ ನೋಡ್ಬೇಕಾಗಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗ್ಬಾರ್ದು. 60 ನ್ಯೂಸ್ ಅರ್ಥ ಸತ್ಯದ ಕೈ ಅಂಗಡಿ ವಂದನೆಗಳು.